ರಾಪಿಡೋ ಬೈಕ್ ಟ್ಯಾಕ್ಸಿ ಬೆಸ್ಟಾ ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಫುಡ್ ಡೆಲಿವರಿ ಬೆಸ್ಟಾ? ಯಾವ್ದು ಬೆಸ್ಟ್ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಈ ಫುಡ್ ಡೆಲಿವರಿಲಿ ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಹೋಗ್ಬೇಕು ಬರಬೇಕು, ಒಳಗಡೆ ಗಾಡಿ ಅಲೋಡ್ ಮಾಡಲ್ಲ, ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಬರಬೇಕು. ಇದೇ ತುಂಬ ಕಷ್ಟ ಫ್ರೆಂಡ್ಸ್. 10 ಅವರ್ಸ್ ವರ್ಕ್ ಮಾಡಿ ರಾಪಿಡೋದಲ್ಲಿ 2000 ಅರ್ನಿಂಗ್ಸ್ ಮಾಡ್ಬೋದು ಕಂಪಲ್ಸರಿ. ಇದು 100% ಗ್ಯಾರಂಟಿ. ರಾಪಿಡೋ 5 to 10 minutes ಪಟಾಪಟ್ ಅಂತ ಪಿಕಪ್ ಅಂಡ್ ಡ್ರಾಪ್ ಈಸ್ ದ ಬೆಸ್ಟ್ ಅಂದರೆ ರಾಪಿಡೋ ನನ್ನ ಪ್ರಕಾರ. ವೀಕೆಂಡ್ ಆಯ್ತಂದ್ರೆ ಫುಡ್ ಡೆಲಿವರಿಲಿ ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಡುತ್ತೆ. 1 ಅವರ್ ಆದ್ರೂ ಒಂದು ಆರ್ಡರ್ ಡೆಲಿವರಿ ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿಯರ್ ಯೂಟ್ಯೂಬ್ ಚಾನಲ್. ಇವತ್ತು ರಾಪಿಡೋ ಬೈಕ್ ಟ್ಯಾಕ್ಸಿ ಬೆಸ್ಟಾ ಅಥವಾ ಸ್ವಿಗ್ಗಿ ಫುಡ್ ಡೆಲಿವರಿ ಬೆಸ್ಟಾ? ಯಾವುದು ಮಾಡಿದ್ರೆ ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು, ಯಾವುದು ಬೇಗ ಬೇಗ ಡೆಲಿವರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತೀನಿ ಎಲ್ಲ ಡೆಲಿವರಿ ಬಾಯ್ಸ್ಗೆ. ಓಕೆ, ಇನ್ಯಾಕೆ ತಡ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಾಗಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದೆ ಬರ್ತಕ್ಕಂಥ ಎಲ್ಲ ನಮ್ಮ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ನಲ್ಲಿ ಬರುತ್ತೆ. ಹೀಗೆ ವಾಚ್ ಮಾಡ್ತಾ ಇರಿ, ಹೀಗೆ ಸಪೋರ್ಟ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇನ್ಯಾಕೆ ತಡ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ರಾಪಿಡೋ ಬಗ್ಗೆನೇ ಮಾತಾಡ್ತೀನಿ, ಬೈಕ್ ಟ್ಯಾಕ್ಸಿ. ನಂತರ ಸ್ವಿಗ್ಗಿ ಫುಡ್ ಡೆಲಿವರಿ ಬಗ್ಗೆ ಮಾತಾಡ್ತೀನಿ. ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಬೇಕಂದ್ರೆ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಜಸ್ಟ್ ನಾವು ಎಲ್ಲೂ ವೆಯ್ಟ್ ಮಾಡೋಂಗಿಲ್ಲ. ನಾವು ಆರ್ಡ್ರ್ ತೊಗೊಂಡ ತಕ್ಷಣ ನಾವು ಹೋಗೋಷ್ಟಿಗೆ ಕಸ್ಟಮರ್ ಆಲ್ರೆಡಿ ವೆಯ್ಟ್ ಮಾಡ್ತಾ ಇರ್ತಾರೆ. ಜಸ್ಟ್ OTP ತೊಗೊಂಡು 1 minute ಪಿಕಪ್ ಮಾಡಿದ್ರೆ ಒಂದು 5 kilometers ಇದೆ, ಒಂದು 10 minutes ಡ್ರಾಪ್ ಆಗಿಬಿಡುತ್ತೆ. ಮತ್ತೆ ನೆಕ್ಸ್ಟ್ ಹಂಗೆ ಆರ್ಡ್ರ್ ಬರ್ತಾ ಇರುತ್ತೆ, ಮತ್ತೆ ಹಂಗೆ ಪಿಕಪ್ಪು ಡ್ರಾಪು ಮಾಡ್ತಾ ಇರ್ಬೋದು. ಬಟ್ ನಾವು ಯಾವುದೇ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿರಲ್ಲ, ಕಂಪ್ನಿ ಒಳಗಡೆ ಕೂಡ ನಮಗೆ ಅಲೋ ಇರಲ್ಲ. ಜಸ್ಟ್ ಗೇಟಲ್ಲೇ ಪಿಕಪ್ ಮಾಡೋದು, ಗೇಟಲ್ಲೇ ಡ್ರಾಪ್ ಮಾಡೋದು. ಹೀಗಿರೋದ್ರಿಂದ ನಮಗೆ ಇದರಲ್ಲಿ ಟೈಮ್ ವೇಸ್ಟ್ ಆಗಲ್ಲ. 1 ಅವರಿಗೆ ಮಿನಿಮಮ್ ಅಂದರೆ ಒಂದು 50-60 rupees ಆರ್ಡ್ರ್, ಒಂದು 4 ಆರ್ಡ್ರ್ ಕಂಪ್ಲೀಟ್ ಮಾಡ್ಬೋದು. 1 ಅವರಿಗೆ ಮ್ಯಾಕ್ಸಿಮಮ್ 200 rupees ಕಂಪಲ್ಸರಿ ಅರ್ನ್ ಮಾಡ್ಬೋದು ರಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ. ಹಂಗಾಗಿ ನನ್ನ ಪ್ರಕಾರ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇದರಲ್ಲಿ ಯಾವುದೇ ಥರ ಟೈಮ್ ವೇಸ್ಟ್ ಆಗಲ್ಲ, ಎಲ್ಲೂ ವೆಯ್ಟಿಂಗ್ ಇರಲ್ಲ. ಮ್ಯಾಕ್ಸಿಮಮ್ 1 minute 2 minutes ಅಷ್ಟೇ, ಕಸ್ಟಮರ್ ಬರೋದು ಸ್ವಲ್ಪ ಲೇಟ್ ಆದರೆ. ಅಷ್ಟು ಬಿಟ್ಟರೆ ಎಲ್ಲೂ ವೆಯ್ಟಿಂಗ್ ಟೈಮ್ ಇರಲ್ಲ, ನಮಗೆ ಫಾಸ್ಟಾಗಿ ಡೆಲಿವರಿ ಆಗ್ತಾ ಇರುತ್ತೆ. ಮತ್ತು ಬ್ಯಾಕ್ ಟು ಬ್ಯಾಕ್ ಕೂಡ ಆರ್ಡ್ರ್ ಕೂಡ ಬರ್ತಾ ಇರುತ್ತೆ. ಇದರಲ್ಲಿ ಎಲ್ಲಿ ನಾವು ಯಾವ ಕಾಡಲ್ಲಿ ಹೋದ್ರೂ ನಮಗೆ ಆರ್ಡ್ರ್ ಇಲ್ಲ ಅನ್ನೋಂಗಿಲ್ಲ. ರಾಪಿಡೋಗೆ ಝೋನ್ ಒಳಗಡೆ ಇದ್ದರೆ ಕಂಪಲ್ಸರಿ ಆರ್ಡ್ರ್ ಕೊಟ್ಟೇ ಕೊಡ್ತಾನೆ. ಜಸ್ಟ್ ಸ್ವಲ್ಪ ಪಿಕಪ್ ಲಾಂಗ್ ಬರ್ಬೋದು, ಔಟ್ ಆಫ್ ಝೋನಲ್ಲಿ 1-2 kilometer. ಅಷ್ಟು ಬಿಟ್ಟರೆ ಆರ್ಡ್ರ್ ಇಲ್ಲ ಅನ್ನೋ ಮಾತೇ ಇಲ್ಲ, ಎಲ್ಲಿ ಖಾಲಿ ವಾಪಸ್ ಬರೋಂಗಿಲ್ಲ. ಹಾಗಾಗಿ ಎಲ್ಲ ಕಡೆ ಆರ್ಡ್ರ್ ಸಿಕ್ಕೇ ಸಿಗುತ್ತೆ ಕಂಪಲ್ಸರಿ, ಝೋನ್ ಒಳಗಡೆ ಇದ್ರೆ ಮಾತ್ರ. ಬಟ್ ಆದಷ್ಟು ಲಾಂಗ್ ಆರ್ಡ್ರ್ ಮಾಡಬೇಡಿ, ಲೋಕಲ್ ಆರ್ಡ್ರ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಾಗೆಲ್ಲ 0% ಕಮಿಷನ್ ಇರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ರಾಪಿಡೋ. ಹಾಗಾಗಿ ರಾಪಿಡೋ ಇಸ್ ದ ಬೆಸ್ಟ್ ನನ್ನ ಪ್ರಕಾರ, ತುಂಬ ಚೆನ್ನಾಗಿದೆ. ಹಂಗಾಗಿ ಈಗ ಸ್ವಿಗ್ಗಿ ಫುಡ್ ಡೆಲಿವರಿ ಬಗ್ಗೆ ಮಾತಾಡ್ತೀನಿ. ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಸ್ವಿಗ್ಗಿ ಫುಡ್ ಡೆಲಿವರಿ ಅಂದರೆ ಬರೋದೇ ಮ್ಯಾಕ್ಸಿಮಮ್ ಒಂದು 5 kilometerಗೆ 40 rupees 30 rupees ಅಷ್ಟೇ ಕೊಡೋದು. ಕಿಲೋಮೀಟ್ರಿಗೆ 7 to 8 rupees ಕೊಡ್ತಾರೆ. ಅದರಲ್ಲಿ ಪಿಕಪ್ 1-2 kilometer ಇರುತ್ತೆ. ರೆಸ್ಟೋರೆಂಟ್ ಹತ್ರ ಹೋದರೆ ಅವ್ರು ರೆಡಿನೇ ಆಗಿರಲ್ಲ ಫುಡ್ಡು. ಮ್ಯಾಕ್ಸಿಮಮ್ 10 to 15 minutes ವೆಯ್ಟ್ ಮಾಡಲೇಬೇಕು ಪಿಕಪ್ ಲೊಕೇಶನಲ್ಲಿ. ಅದರಲ್ಲೂ 1-2 ಐಟಮ್ ಇದ್ದರೆ. ಏನಾದ್ರು ಅಪ್ಪಿತಪ್ಪಿ ಬಲ್ಕ್ ಆರ್ಡ್ರ್ ಬಂತಂದರೆ ಮ್ಯಾಕ್ಸಿಮಮ್ 20 to 30 minutes ಆಗುತ್ತೆ ಫುಡ್ಡು ಪ್ರಿಪೇರ್ ಆಗೋ ಅಷ್ಟೊತ್ತಿಗೆ. ಅಷ್ಟೊತ್ತು ಟೈಮ್ ವೇಸ್ಟು. ನಿಮಗೆ ಪಿಕಪ್ಗೆ ವೆಯ್ಟಿಂಗ್ ಟೈಮ್ ಅಂತ ಜಾಸ್ತಿ ಅಮೌಂಟು ಕೂಡ ಬರೋಲ್ಲ. ಯಾವುದೋ ಒಂದು 5 to 10 rupees ಅಷ್ಟೇ ಆ್ಯಡ್ ಆಗುತ್ತೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಫುಡ್ ಡೆಲಿವರಿಲಿ. ಹಂಗಾಗಿ ತುಂಬ ಕಷ್ಟ ಫುಡ್ ಡೆಲಿವರಿ. ಮತ್ತೆ ಅದನ್ನು ಪಿಕಪ್ ಮಾಡ್ಕೊಂಡು 5 kilometer ಹೋದ್ರೆ ಎಷ್ಟು ಕೊಡ್ತಾರೆ, ಒಂದು 40 rupees ಕೊಡ್ತಾನೆ. ಅಲ್ಲಿ ಮತ್ತೆ ಅಪಾರ್ಟ್ಮೆಂಟು ಆಲ್ಮೋಸ್ಟ್ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋರೆಲ್ಲ ಅಪಾರ್ಟ್ಮೆಂಟ್ಸು ಇಲ್ಲ, 90% ಇವೇ ಬರೋದು. ಇನ್ನೊಂದು 10% ಇಂಡಿಪೆಂಡೆಂಟ್ ಹೌಸ್ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಕಂಪನಿ ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಅಪಾರ್ಟ್ಮೆಂಟು, ವಿಲ್ಲಗಳು. ಅಪಾರ್ಟ್ಮೆಂಟ್ ಅಂದರೆ ನಾವು ಗೇಟ್ ಹತ್ರ ಕೊಡೋಕ್ಕಾಗಲ್ಲ, ಕಂಪಲ್ಸರಿ ಅವ್ರ ಫ್ಲ್ಯಾಟ್ ಹತ್ರ ಹೋಗಲೇಬೇಕು, ಡೆಲಿವರಿ ಮಾಡಲೇಬೇಕು. ಯಾಕಂದರೆ ಡೋರ್ ಡೆಲಿವರಿನೇ ಇರೋದು ಫುಡ್ ಡೆಲಿವರಿ ಅಂದರೆ. ಹಂಗಾಗಿ ಗೇಟಲ್ಲಿ ಹೋಗಬೇಕು, ಸೆಕ್ಯೂರಿಟಿ ಹತ್ರ ಎಂಟ್ರಿ ಮಾಡಿಸ್ಬೇಕು. ಕೆಲವೊಂದು ಅಪಾರ್ಟ್ಮೆಂಟಲ್ಲಿ ಒಳಗಡೆ ಅಲೋ ಮಾಡೋದೇ ಇಲ್ಲ, ಬೈಕು ನಡ್ಕೊಂಡೇ ಹೋಗಬೇಕು. ಸುಮಾರು 1 kilometer ಇರ್ತವೆ ಲಾಸ್ಟ್ ಫ್ಲ್ಯಾಟ್ಗಳು ಹೋಗ್ಬೇಕಂದ್ರೆ, ಬೈಕೇ ಬಿಡಲ್ಲ, ನಡ್ಕೊಂಡು ಹೋಗಬೇಕು. ಕೆಲವು ಬೈಕ್ ಬಿಟ್ರೂ ಸ್ವಲ್ಪ ದೂರ ಬಿಡ್ತಾರೆ, ಪಾರ್ಕಿಂಗಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಮತ್ತೆ ಅವ್ರ ಫ್ಲ್ಯಾಟಿಗೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋದರೆ ಅವ್ರು 20, 30 ಫ್ಲೋರು, 50ನೇ ಫ್ಲೋರವ್ರು ಇರ್ತವೆ ಕೆಲವೊಂದು ಅಪಾರ್ಟ್ಮೆಂಟು. ಅಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಿ ಅವ್ರಿಗೆ ಕೊಟ್ಟು ಮತ್ತೆ ಆ ಲಿಫ್ಟ್ 5 ನಿಮಿಷ 10 ನಿಮಿಷ ಆಗುತ್ತೆ ಒಂದೊಂದು ಟೈಮ್ ಬರೋಕ್ಕೆ, ಸಿಕ್ಕೋದೇ ಇಲ್ಲ ಲಿಫ್ಟ್ಗಳು. ಮೇಲೆ ಹೋದರೆ ಕೆಳಗೆ ಬರೋಕ್ಕೆ 10 ನಿಮಿಷ ವೆಯ್ಟ್ ಮಾಡಬೇಕು ಮತ್ತೆ. ಅಷ್ಟು ಟೈಮ್ ವೇಸ್ಟು. ಒಂದೊಂದು ಟೈಮ್ ಗೇಟಲ್ಲಿ ಹೋಗ್ಬೇಕಂದ್ರೆ ಕಸ್ಟಮರ್ ಅಪ್ರೂವಲ್ ಕೊಟ್ಟರೆ ಮಾತ್ರ ನಮ್ಮನ್ನು ಅಪಾರ್ಟ್ಮೆಂಟ್ ಒಳಗಡೆ ಬಿಡೋದು, ಇಲ್ಲಾಂದರೆ ಬಿಡೋದೇ ಇಲ್ಲ. ಒಂದೊಂದು ಟೈಮ್ ಅವ್ರು ಅಪ್ರೂವಲ್ಲೇ ಆರ್ಡ್ರ್ ಬುಕ್ ಮಾಡಿಬಿಟ್ಟು ಮೊಬೈಲ್ ಎಲ್ಲ ಬಿಸಾಡ್ಬಿಡ್ತಾರೆ. ಅಪ್ರೂವಲ್ ಮೆಸೇಜ್ ಕಳಿಸಿದ್ರು ಅವ್ರು ನೋಡೋದೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಪಿಕ್ ಮಾಡಲ್ಲ, ಯಾಕೆ ನಮಗೆ ಡೈರೆಕ್ಟ್ ಕಸ್ಟಮರ್ ನಂಬರ್ ಬರೋಲ್ಲ ಫುಡ್ ಡೆಲಿವರಿಲಿ. ಫಸ್ಟ್ ಕಂಪ್ನಿ ಕಾಲ್ ಹೋಗುತ್ತೆ, ಕಂಪ್ನಿಯಿಂದ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಹಂಗಾಗಿ ಫೋನ್ ಕೂಡ ಪಿಕ್ ಮಾಡಲ್ಲ.
ಹಂಗಂತ ನಾವು ಆರ್ಡರ್ ಕ್ಯಾನ್ಸಲ್ ಮಾಡ್ಕೊಂಡು ವಾಪಸ್ ಬರೋಕ್ಕೂ ಆಗಲ್ಲ. ಕಂಪಲ್ಸರಿ ಅಲ್ಲಿ ವೆಯ್ಟ್ ಮಾಡಲೇಬೇಕು ನೀವು. ಎಷ್ಟೊತ್ತಾರು ಹಾಫ್ ಆನ್ ಅವರ್ ಆದ್ರೂ ಕಂಪ್ನಿ ಇರೋದೇ ರೂಲ್ಸ್ ಆ ಥರ. ನೀವು ವೆಯ್ಟ್ ಮಾಡಿ, ನಾವು ಕನೆಕ್ಟ್ ಮಾಡ್ತೀವಿ ಕಸ್ಟಮರ್ಗೆ ಅಂತ ಅವರೇ ಹೇಳ್ತಾರೆ. ಹಾಫ್ ಆನ್ ಒಂದೊಂದು ಎಷ್ಟೋ ಸರಿ ಈ ಥರ ಆಗಿದಾವೆ ಪ್ರಾಬ್ಲಮ್ ಹುಡುಗರಿಗೆ. ಹಾಫ್ ಆನ್ ಅವರ್ ಗಟ್ಟಲೆ ವೆಯ್ಟ್ ಮಾಡ್ಬೇಕು. ಲಾಸ್ಟಿಗೆ ನಾವೇನು ಮಾತಾಡೋಕ್ಕೂ ಆಗಲ್ಲ. ಅಲ್ಲಿ ಹೋಗಿ ಇಷ್ಟೊತ್ತು ವೆಯ್ಟ್ ಮಾಡಿದ್ವಿ ಹಂಗೆ ಆವಾಜ್ ಏನಾರು ಹಾಕಿದ್ರೆ ಕಸ್ಟಮರ್ಗೆ ಮುಲಾಜೆ ಇಲ್ಲ, ವಿತಿನ್ ಸೆಕೆಂಡಲ್ಲಿ ಕಂಪ್ಲೇಂಟ್ ರೇಸ್ ಮಾಡ್ತಾರೆ, ನಿಮ್ಮ ID ಪರ್ಮನೆಂಟ್ ಬ್ಲ್ಯಾಕ್. ಈ ಥರ ಮಾಡ್ತಾರೆ. ಕಸ್ಟಮರ್ದು ಏನೇ ತಪ್ಪಿದ್ರು ಏನು ಮಾತಾಡೋಕ್ಕಲ್ಲ. ಓಕೆ ಥ್ಯಾಂಕ್ ಯು ಅಂತ ಹೇಳಿ ಸುಮ್ಮನೆ ಬರ್ತಾ ಇರಬೇಕು ಡೆಲಿವರಿ ಬಾಯ್ಸ್. ಯಾಕಂದರೆ ಫುಡ್ ಡೆಲಿವರಿಲಿ ಈ ಥರ ಎಲ್ಲ ಕಷ್ಟ ಇದೆ ಪ್ರತಿಯೊಬ್ಬರಿಗೂ. ಒಳಗಡೆ ಹೋಗಿ ಕೊಟ್ಟು ಮತ್ತೆ ರಿಟರ್ನ್ ಅಲ್ಲೇನು ಆರ್ಡರ್ ಸಿಗಲ್ಲ. ಔಟ್ ಆಫ್ ಝೋನ್ ಅಂದರೆ ಮತ್ತೆ ನೀವು ರಿಟರ್ನ್ ರೆಸ್ಟೋರೆಂಟ್ಗೆ ವಾಪಸ್ ಬರಬೇಕು. ಮತ್ತೆ ಆರ್ಡರ್ ಬೇಕಂದರೆ ನೀವು ಒಂದು 5 ಕಿಲೋಮೀಟ್ರ್ ಹೋಗಿರ್ತೀರ, ರಿಟರ್ನ್ ರೆಸ್ಟೋರೆಂಟು ನಿಯರೆಸ್ಟ್ ಒಂದು 4-5 ಕಿಲೋಮೀಟ್ರ್ ಇದ್ದರೆ ರಿಟರ್ನ್ ಅಲ್ಲಿಗೆ ಬರಬೇಕು ನೆಕ್ಸ್ಟ್ ಆರ್ಡರ್ ಬೇಕಂದರೆ. ಎಷ್ಟಾಯ್ತು ಅಲ್ಲಿಗೆ? ಹೋಗೋಕ್ಕೆ 5 ಕಿಲೋಮೀಟ್ರ್, ಬರೋಕ್ಕೆ 5 ಕಿಲೋಮೀಟ್ರ್, ಟೋಟಲ್ 10 ಕಿಲೋಮೀಟ್ರ್ ಆಯಿತು. ಅವ್ರು ಕೊಡೋದೆಷ್ಟು? 40 ರೂಪೀಸ್ ಕೊಡ್ತಾರೆ. ಹೋಗಿ ಬರೋಕ್ಕೆ ಪೆಟ್ರೋಲ್ಗೆ ಸರಿ ಹೋಗ್ಬಿಡುತ್ತೆ. ಅದು ಇನ್ನೇನು ಉಳಿಸ್ತೀರ ಅದರಲ್ಲಿ? ಫುಡ್ ಡೆಲಿವರಿಲಿ ತುಂಬ ಕಷ್ಟ ಇದೆ. ಅದರಲ್ಲಿ ನೀವು ದಿನವೆಲ್ಲ ಕೆಲಸ ಮಾಡಿದ್ರೆ ಇನ್ಸೆಂಟಿವ್ ಕಂಪಲ್ಸರಿ ಕವರ್ ಮಾಡಲೇಬೇಕು. ಆ ಇನ್ಸೆಂಟಿವ್ ಕವರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಅರ್ನಿಂಗ್ಸ್ ಆಗುತ್ತೆ, ಸೇವ್ ಆಗುತ್ತೆ ಅಮೌಂಟು. ಅಪ್ಪಿತಪ್ಪಿ ಇನ್ಸೆಂಟಿವ್ ಏನಾದ್ರು 1-2 ಆರ್ಡ್ರಲ್ಲಿ ಬೈ ಮಿಸ್ಟೇಕ್ ಆಗಿ ಇನ್ಸೆಂಟಿವ್ ಹೋಯ್ತು ಅಂದರೆ ಅವತ್ತು ಮಾಡಿದ್ದೆಲ್ಲ ವೇಸ್ಟೇ. ಫ್ರೀ ಡೆಲಿವರಿ ಥರ ಆಗೋಗ್ಬಿಡುತ್ತೆ ಸ್ವಿಗ್ಗಿಲಿ ಮಾಡೋದೆಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಆಲ್ಮೋಸ್ಟ್ ಫುಡ್ ಡೆಲಿವರಿ ಎಲ್ಲ ಅಷ್ಟೇ. ಅದು ಇದು ಅಂತ ಎಲ್ಲ ಏನು ಹೇಳೋಂಗಿಲ್ಲ. ತುಂಬ ಕಷ್ಟ ಇದೆ ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋದೆಲ್ಲ. ಫುಡ್ ಡೆಲಿವರಿಗಳಲ್ಲಿ ಈ ಥರ ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಮತ್ತು ಲಾಸ್ಟಿನ 1-2 ಆರ್ಡ್ರ್ ಬೇಕಾಗಿರುತ್ತೆ ಇನ್ಸೆಂಟಿವ್ ಕವರ್ ಮಾಡೋಕ್ಕೆ. ಟೈಮ್ ಬೇರೆ ಹತ್ರ ಬಂದಿರುತ್ತೆ. ಆ ಟೈಮ್ ಒಳಗಡೆ ಕೆಲವು ಕ್ಲಿಯರ್ ಮಾಡಬೇಕು. ಆ ಟೈಮಲ್ಲಿ ಕಸ್ಟಮರ್ಗಳು ಫೋನ್ ಪಿಕ್ ಮಾಡಲ್ಲ. ಒಳಗಡೆ ತುಂಬ ಅಪಾಯಿಂಟ್ಮೆಂಟ್ ಒಳಗಡೆ ಜಾಸ್ತಿ ಇದ್ದರೆ ಹೋಗಿ ಬರಬೇಕಾಗತ್ತೆ. ಅಲ್ಲೇ ಟೈಮ್ ಏನೋ ವೇಸ್ಟ್ ಆಯ್ತಂದರೆ, ಆ ಲಾಗಿನ್ ಅವರ್ ಕಂಪ್ಲೀಟ್ ಆಯಿತು, ಟೈಮ್ ಹೋಯ್ತಂದರೆ ಇನ್ಸೆಂಟಿವ್ ಆ್ಯಡ್ ಆಗಲ್ಲ ನೆಕ್ಸ್ಟ್ ಆರ್ಡ್ರ್ ಮಾಡಿದ್ರು ನೀವು. ಹಂಗಾಗಿ ನೀವೇನು ಮಾಡ್ತೀರೋ ಅದೆಲ್ಲ ವೇಸ್ಟು ಆವತ್ತಿಂದೆಲ್ಲ. ಆ ಥರ ಆಗಿಬಿಡುತ್ತೆ. ಹೀಗಾಗಿ ಫುಡ್ ಡೆಲಿವರಿ ಅಂದರೆ ತುಂಬ ಕಷ್ಟನೇ. ಯಾಕಂದ್ರೆ ನಾವು ಜಮಾನದಲ್ಲಿ ಕೋವಿಡ್ ಟೈಮಲ್ಲೆಲ್ಲ ಮಾಡಿ ಅನುಭವಿಸ್ಬಿಟ್ಟಿದ್ದೀವಿ. ಒಂದೊಂದು ಆರ್ಡ್ರಿಗೆ ಇನ್ಸೆಂಟಿವ್ ಬೇಕಂದ್ರೆ ಲಾಸ್ಟಿಗೆ 1 ಅವರ್ 2 ಅವರ್ ಕೂರಿಸ್ಬಿಡೋಣ. ಆರ್ಡ್ರೇ ಕೊಡ್ತಿರಲಿಲ್ಲ. ಬಿಕಾಸ್ ಇನ್ಸೆಂಟಿವ್ ಕೊಡಬೇಕಲ್ವಾ, 200-300 ರೂಪೀಸು ಒಂದು ಆರ್ಡ್ರ್ ಮಾಡಿದ್ರೆ. ಹಂಗಾಗಿ ಅಲ್ಲಿ ಆಗಿನ ಅವ್ರು ಮುಗಿದ ಮೇಲೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಕೊಡ್ತಾರೆ. ಅದಕ್ಕೆ ಮುಂಚೆ ಆರ್ಡ್ರೇ ಕೊಡ್ತಿರಲಿಲ್ಲ. ಎಷ್ಟೋ ದಿವಸ ಹಿಂಗೆ ಆಗಿ ಇನ್ಸೆಂಟಿವ್ ಕೂಡ ಮಿಸ್ ಆಗ್ತಾ ಇತ್ತು. ಇದರಿಂದ ಫುಡ್ ಡೆಲಿವರಿ ಅಂತ ತುಂಬ ಲಾಸು. ಬಟ್ ಒಂದು ಬೆನಿಫಿಟ್ ಏನಪ್ಪ ಅಂದರೆ, ನಮ್ಮ ಏರಿಯಾದಲ್ಲಿ ಇರ್ತೀವಿ, ಬಟ್ ನಮ್ಮ ಸರೌಂಡಿಂಗ್, ನಮ್ಮ ಮನೆಯಿಂದ ಒಂದು ಸರೌಂಡಿಂಗ್ ಒಂದು 10-15 ಕಿಲೋಮೀಟರ್ ಇರ್ತೀವಿ. ಏನಾದ್ರು ಎಮರ್ಜೆನ್ಸಿ ಅಂದರೆ ಮನೆಗೆ ಬೇಗ ಹೋಗ್ಬೋದು, ಮಳೆ ಬಂದರೆ ಬೇಗ ಮನೆಗೆ ರೀಚ್ ಆಗ್ಬೋದು ಅನ್ನೋದು ಒಂದು ಬಿಟ್ಟರೆ ಬೇರೆ ಇನ್ಯಾವುದೇ ಥರ ಪ್ಲಸ್ ಪಾಯಿಂಟ್ ಇಲ್ಲ ಫುಡ್ ಡೆಲಿವರಿಲಿ. ಎಲ್ಲ ಟೋಟಲಿ ಮೈನಸ್ ಪಾಯಿಂಟೇ ಇರೋದು. ಆದರೆ ರ್ಯಾಪಿಡೋದಲ್ಲಿ ಆ ಥರ ಇಲ್ಲ. ರ್ಯಾಪಿಡೋದಲ್ಲಿ ಮಾಡ್ತಾ ಹೋದರೆ ಸ್ವಲ್ಪ ಎಲ್ಲ ಸಿಟಿ ಎಲ್ಲ ಕಡೆ ಎಳ್ಕೊಂಡು ಹೋಗ್ಬಿಡ್ತಾನೆ. ಬಟ್ ಲಾಸ್ಟಿಗೆ ಮನೆಗೆ ಬರಬೇಕಂದ್ರೂ ಕಂಪಲ್ಸರಿ ಮನೆ ಕಡೆ ಆರ್ಡರ್ ಕೊಟ್ಟೇ ಕೊಡ್ತಾನೆ. ಖಾಲಿ ಅಂತೂ ಬರೋ ಚಾನ್ಸೇ ಇಲ್ಲ ರ್ಯಾಪಿಡೋದಲ್ಲಿ. ನೀವು ಎಲ್ಲೇ ಹೋದ್ರೂ ನಿಮಗೆ ಬೇಕಾಗಿರೋ ರೂಟ್ ಆರ್ಡರ್ ಬಂದೇ ಬರುತ್ತೆ. ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂದರೆ ನಿಮ್ಮ ಮನೆ ಕಡೆಗೆ ಬೇಕಂದರೆ ಒಂದು 10-15 ಮಿನಿಟ್ಸ್, ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ರೆ ಕಂಪಲ್ಸರಿ ನಿಮ್ಮ ಮನೆ ಕಡೆಗೆ ಆರ್ಡರ್ ಸಿಕ್ಕೇ ಸಿಗುತ್ತೆ, ನೀವು ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ. ಬಟ್ ಫುಡ್ ಡೆಲಿವರಿಲಿ ಆ ಥರ ಆಗಲ್ಲ. ಎಲ್ಲೇ ಹೋಗಬೇಕು ಮತ್ತು ರಿಟರ್ನ್ ರೆಸ್ಟೋರೆಂಟಿಗೆ ಬರಲೇಬೇಕು. ಹಂಗಾಗಿ ಅದು ಒಂದು 1000 ರೂಪೀಸ್ ಅರ್ನಿಂಗ್ಸ್ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ 12-15 ಅವರ್ ನೀವು ಸ್ವಿಗ್ಗಿ ಫುಡ್ ಡೆಲಿವರಿಲಿ ವರ್ಕ್ ಮಾಡಲೇಬೇಕು. ಇಲ್ಲಾಂದ್ರೆ ಆಗೋದೇ ಇಲ್ಲ. ಅದರಲ್ಲಿ 1000 ರೂಪೀಸ್ ಅರ್ನಿಂಗ್ಸ್ ಮಾಡಿದ್ರಿ ಅಂದರೆ ಅದ್ರಲ್ಲಿ ಮ್ಯಾಕ್ಸಿಮಮ್ 300-400 ನಿಮ್ಮ ಪೆಟ್ರೋಲು, ನಿಮ್ಮ ಊಟ ತಿಂಡಿದು, ನಿಮ್ಮ ಎಕ್ಸ್ಟ್ರಾ ಖರ್ಚು ಏನಾರು ಇದ್ರೆ ಇನ್ನು ಹ್ಯಾಬಿಟ್ಸ್ಗಳು, ಸಿಗರೇಟ್, ಬೀಡಿ ಇಂಥವು ಅವಕ್ಕೆಲ್ಲ ತುಂಬ ಹೋಗ್ಬಿಡ್ತೀವಿ ಗುಟ್ಕ. ಹಿಂಗಾಗಿ ತುಂಬ ಕಷ್ಟ ಇದರಲ್ಲಿ ಅಮೌಂಟ್ ಸೇವ್ ಮಾಡ್ತಾನಿದ್ರೆ ಫುಡ್ ಡೆಲಿವರಿಲಿ. ಮತ್ತು ಇನ್ನೇನು ಇನ್ಸೆಂಟಿವ್ ಕವರ್ ಮಾಡಿದ್ರೇ ಸ್ವಲ್ಪ ವರ್ಕೌಟ್ ಆಗುತ್ತೆ. ಇಲ್ಲಾಂದರೆ ದಿನಕ್ಕೊಂದು 500 ರೂಪೀಸ್ ಕೂಡ ನೀವು ಸೇವ್ ಮಾಡೋಕ್ಕಾಗಲ್ಲ ಫುಡ್ ಡೆಲಿವರಿಲಿ. ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಫುಡ್ ಡೆಲಿವರಿಲಿ. ಬಟ್ ರ್ಯಾಪಿಡೋದಲ್ಲಿ ಈ ಥರ ಎಲ್ಲ ಏನಿಲ್ಲ. ಹೆಂಗೆ ಮಾಡಿದ್ರೆ ನೀವು ಪರ್ ಡೇಗೆ 2000 ರೂಪೀಸ್ ಕಂಪಲ್ಸರಿ ಅರ್ನಿಂಗ್ ಮಾಡಲೇಬೋದು ರ್ಯಾಪಿಡೋದಲ್ಲಿ. ಇನ್ನೂ ಎಕ್ಸ್ಟ್ರಾ ಟೈಮ್ ಅವರ್ ಮಾಡ್ತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ಅರ್ನಿಂಗ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು 10 ಅವರ್, 8-10 ಅವರ್ ಮಾಡಿದ್ರೂ ಗ್ಯಾಪ್ ಕೊಡದೆ ಬ್ಯಾಕ್ ಟು ಬ್ಯಾಕು 2000 ರೂಪೀಸ್ ಕಂಪಲ್ಸರಿ ಅರ್ನಿಂಗ್ಸ್ ಆಗುತ್ತೆ ರ್ಯಾಪಿಡೋದಲ್ಲಿ. ಬಟ್ ಫುಡ್ ಡೆಲಿವರಿಲಿ ಅಷ್ಟು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇದೆ. ಎಲ್ಲ ಅಪಾರ್ಟ್ಮೆಂಟ್ಗಳಿಗೆ ಹೋಗಬೇಕು, ವಿಲ್ಲಾಗಳಿಗೆ ಹೋಗಬೇಕು, ಬರಬೇಕು, ರೆಸ್ಟೋರೆಂಟಲ್ಲಿ ವೆಯ್ಟ್ ಮಾಡಬೇಕು, ಮತ್ತು ಅಪಾರ್ಟ್ಮೆಂಟ್ಗಳಲ್ಲಿ ವೆಯ್ಟ್ ಮಾಡಬೇಕು. ಹಿಂಗಾಗಿ ತುಂಬ ಕಷ್ಟ. ವೆಯ್ಟಿಂಗಲ್ಲಿ ನಿಮ್ದು ಅರ್ಧ ದಿನ ಕಳೆದೋಗ್ಬಿಟ್ಟಿರುತ್ತೆ. ಅದರಲ್ಲಿ ವೀಕೆಂಡ್ ಸಾಟರ್ಡೆ ಸಂಡೇ ಬಂದರೆ ಗೊತ್ತು ಎಲ್ಲರಿಗೂ, ರೆಸ್ಟೋರೆಂಟ್ಗಳಿಗೆಲ್ಲ ಕ್ರೌಡ್ ಜಾಸ್ತಿನೇ. ಒಂದೊಂದು ಆರ್ಡ್ರ್ ಕಲೆಕ್ಟ್ ಮಾಡಬೇಕು ಅಂದರೆ ನಿಮಗೆ ಹಾಫ್ ಆನ್ ಅವರಿಂದ 1 ಅವರ್ ಕೂಡ ಆಗುತ್ತೆ. ಯಾಕೆಂದರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ರೆಸ್ಟೋರೆಂಟಲ್ಲಿ ಕಸ್ಟಮರ್ಗಳಿಗೆ. ನಂತರ ಆನ್ಲೈನ್ ಆರ್ಡ್ರ್ ತೊಗೊತಾರೆ ಅವರು. ಫಸ್ಟೇ ಆನ್ಲೈನ್ ಆರ್ಡ್ರ್ ಮಾಡಿಕೊಡಲ್ಲ ಬೇಗನ. ಅವರು ದುಡ್ಡು ಕೊಡ್ತಾರೆ, ಇವರು ದುಡ್ಡು ಕೊಡ್ತಾರೆ. ಬಟ್ ಅವರು ರೆಸ್ಟೋರೆಂಟಿಗೆ ಬರೋ ಕಸ್ಟಮರ್ಗಳನ್ನೇ ಜಾಸ್ತಿ ಪ್ರಿಪ್ರೇಷನ್ ಕೊಟ್ಟು ನೋಡ್ತಾರೆ ಅವ್ರನ್ನ. ಹಂಗಾಗಿ ಮತ್ತು ನೀವು ಏನು ಮಾತಾಡೋಕ್ಕೂ ಆಗಲ್ಲ ರೆಸ್ಟೋರೆಂಟಲ್ಲಿ. ಅವ್ರು ಯಾವಾಗ ಕೊಡ್ತಾರೋ ಅವಾಗ ತಗೋಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾನೆ ಇರಬೇಕು. ಹಿಂಗಾಗಿ ಇದು ಪ್ರಾಬ್ಲಮ್ಮು. ಅದು ಸಾಟರ್ಡೆ ಸಂಡೇ ತುಂಬ ಕಷ್ಟ ಫುಡ್ ಡೆಲಿವರಿಲಿ ಅಂತಲೂ. ಅರ್ನಿಂಗ್ಸೇ ಆಗಲ್ಲ. ಆರ್ಡ್ರ್ ಚೆನ್ನಾಗಿ ಬರುತ್ತೆ, ಬಟ್ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಇನ್ನು ಬೇರೆ ದಿನ ಅಂದರೆ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಆರ್ಡ್ರ್ ಕಮ್ಮಿ ಇರ್ತವೆ. ಈವ್ನಿಂಗ್ ಟೈಮಲ್ಲಿ ಒಂದೊಂದು ಟೈಮ್ ಜಾಮ್ ಆಗಿಬಿಟ್ರೆ
ಈ ಎಲೆಕ್ಟ್ರಾನ್ ಸಿಟಿ, ಚಂದಾಪುರ, ಬೊಮ್ಮಸಂದ್ರ ಎಲ್ಲ 1 ಅವರ್ ಆದ್ರೂ ಟ್ರಾಫಿಕ್ ಕ್ಲಿಯರ್ ಆಗಲ್ಲ, ಒಂದು ಆರ್ಡರ್ ಡೆಲಿವರಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟು ಟ್ರಾಫಿಕ್ ನಮ್ಮ ಏರಿಯಾ. ಈ ನಡುವೆ ಅಂತಲೂ ಹೆವಿ ಟ್ರಾಫಿಕ್ ಆಗ್ತಾ ಇದೆ, ಡ್ಯೂಟಿ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಹೆವಿ ಟ್ರಾಫಿಕ್ ಬೆಂಗಳೂರಲ್ಲಿ. ಹೀಗಾಗಿ ಇಷ್ಟೆಲ್ಲ ಸಮಸ್ಯೆ. ಕೆಲವ್ರು ಅಂತಾರೆ ಡೆಲಿವರಿ ಬಾಯ್ಸ್ ಆರಾಮ ಮಾಡ್ಕೊಂಡಿರ್ತಾರೆ, ಏನು ಅವ್ರಿಗೇನು ಕಷ್ಟ ಇಲ್ಲ ಓಡಾಡಕೊಂಡು ಅಂತಾರೆ. ಬಟ್ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ಮಾಡೋರಿಗೆ ಗೊತ್ತು ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತಾನೆ. ಅದೆಲ್ಲ ಅನುಭವಿಸಿದ್ದೀವಿ ನಾವು ಕೂಡ. ಸರಿ ಊಟ ಮಾಡೋಕ್ಕಾಗಲ್ಲ, ಟೈಮ್ ಟು ಟೈಮ್ಗೆ ನೀರು ಕುಡಿಯೋಕ್ಕಾಗಲ್ಲ. ಯಾಕೆಂದರೆ ಲಂಚ್ ಟೈಮಲ್ಲೇ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರೋದು. ಆ ಟೈಮಲ್ಲಿ ನಾವು ಊಟ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಟಾರ್ಗೆಟ್ ರೀಚ್ ಮಾಡೋಕ್ಕಾಗಲ್ಲ. ಆ ಟೈಮಿಗೆ ಕಸ್ಟಮರ್ಗಳಿಗೆ ಫಸ್ಟು ಡೆಲಿವರಿ ಕೊಡಲೇಬೇಕು. ಅವ್ರದ್ದೆಲ್ಲ ಆದಮೇಲೆ ನಾವು ಊಟ ಮಾಡಬೇಕು. 3 ಗಂಟೆ ಆಗುತ್ತೋ 4 ಗಂಟೆ ಆಗುತ್ತೆ ಹೇಳೋಕ್ಕಾಗಲ್ಲ. ಈ ಥರ ಎಲ್ಲ ಕಷ್ಟ ಇದೆ ಡೆಲಿವರಿ ಬಾಯ್ಸ್ದು. ಯಾರೋ ಹೇಳ್ಬೋದು ಈಸಿ ಅಂತ, ಬಟ್ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತು. ಇಷ್ಟೆಲ್ಲ ಯಾರದೇ ಆಗಲಿ ಒಂದು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಎಫರ್ಟ್ ಹಾಕಲೇಬೇಕು. ಈಸಿಯಾಗಿ ಅಂತ ಯಾವುದೂ ಆಗಲ್ಲ. ಬಟ್ ಏನಪ್ಪ ಅಂದರೆ ಇನ್ನೊಬ್ರು ಕೈ ಕೆಳಗಡೆ ಮಾಡಲ್ಲಂಗೆ ಒಂಥರ ಫ್ರೀಯಾಗಿರ್ತಾರೆ ಅಷ್ಟೇ. ಯಾರು ಒಂದು ಮಾತು ಕೇಳಂಗಿರಲ್ಲ, ನೀನು ಇಷ್ಟೇ ಮಾಡು ಅಷ್ಟೇ ಮಾಡು ಅಂತ ಕೇಳೋರಿರಲ್ಲ. ನಮಗೆ ಬೇಕಾದ್ರೆ ಇವತ್ತು ನೀವು ಡ್ಯೂಟಿ ಮಾಡೋದು, ಬೇಡ ಅಂದರೆ ರಜೆ ತಗೋಬೋದು, ನೋ ಅಬ್ಜೆಕ್ಷನ್, ಯಾರೇನು ಕೇಳಲ್ಲ ಯಾಕೆ ಲೀವ್ ಮಾಡಿದಾರ ಅಂತ. ಬಟ್ ನಿಮಗೆ ನಿಮ್ಮದೇ ಲೀವ್ ಹಾಕಿದರೆ ನಿಮಗೆ ಪೇಮೆಂಟ್ ಕಮ್ಮಿ ಆಗುತ್ತೆ ಅಷ್ಟೇ. ಯಾಕಂದ್ರೆ ಕಂಪ್ನಿಲಿ ಅಂದರೆ ಒಂದು ಫಿಕ್ಸೆಡ್ ಸ್ಯಾಲ್ರಿ ಇರುತ್ತೆ, ನೀವು ನಿಮಗೆ ಲೀವ್ ಅಂತ ಇರ್ತವೆ, ಆದ್ರೂ ಆ ಲೀವ್ ಅಪ್ಲೈ ಮಾಡಿದ್ರೆ ನಿಮಗೆ ಪೇಮೆಂಟ್ ಬರುತ್ತೆ. ಬಟ್ ಇಲ್ಲಿ ಡೆಲಿವರಿ ಫೀಲ್ಡಲ್ಲಿ ಯಾವುದೇ ಥರ ಪೇಮೆಂಟ್ ಬರಲ್ಲ. ನೀವೇನು ಮಾಡ್ತೀವೋ ಫರ್ ಡೇ ಅರ್ನಿಂಗ್ಸ್ ಅಷ್ಟೇ ನಿಮ್ಮದು ಅಮೌಂಟು. ಹಿಂಗಾಗಿ ಒಂದು ಪ್ಲಸ್ ಆರ್ ಮೈನಸ್ ಎರಡೂ ಇದೆ ಡೆಲಿವರಿ ಫೀಲ್ಡಲ್ಲಿ, ಏನೂ ಮಾಡೋಕ್ಕಾಗಲ್ಲ. ಬಟ್ ಮಳೆ, ಬಿಸಿಲು, ಗಾಳಿ ಎಂದಲೇ ಟ್ರಾಫಿಕ್ಕು ಎಲ್ಲದರಲ್ಲೂ ಒದ್ದಾಡಲೇಬೇಕು, ಕಷ್ಟ ಬಿದ್ದು ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇಷ್ಟಿದೆ ಡೆಲಿವರಿ ಬಾಯ್ಸ್ ಫೀಲ್ಡಲ್ಲಿ. ನನ್ನ ಪ್ರಕಾರ ರಾಪಿಡೋ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಬೈಕ್ ಟ್ಯಾಕ್ಸಿ, ಊಬರ್, ರಾಪಿಡೋ ಎಲ್ಲರೂ ಅಷ್ಟೇ. ಸ್ವಲ್ಪ ಕಷ್ಟ ಬೀಳಿ ಸಿಟಿ ಒಳಗಡೆ ಎಲ್ಲ ಓಡಾಡ್ರಿ, ಏನು ತೊಂದರೆ ಇಲ್ಲ. ಟ್ರಾಫಿಕ್ ಕಮ್ಮಿ ಟ್ರಾಫಿಕ್ ಇರೋ ಕಡೆ ನೋಡಿ ಮಾಡ್ಕೊಳ್ಳಿ, ಆರಾಮಾಗಿ ಅರ್ನಿಂಗ್ಸ್ ಮಾಡ್ಬೋದು. ಫುಡ್ ಡೆಲಿವರಿ ಅಂದರೆ ನೀವು ಮನೆ ಹತ್ರ ಇರ್ತೀರ, ಆರಾಮಾಗಿ ಇಲ್ಲೇ ಮಾಡ್ಕೊಂಡಿರ್ತೀರ ಅಂದರೆ ತುಂಬ ಕಷ್ಟ. ಏನು 1000 ರೂಪಾಯಿ ಮಾಡೋಕ್ಕಾಗಲ್ಲ. ನೀವು 15 ಅವರ್ ವರ್ಕ್ ಮಾಡಬೇಕು. ಜಸ್ಟ್ ಇದರಲ್ಲಿ ಒಂದು 6 to 7 ಅವರ್, ಅದರಲ್ಲಿ ಹಾಫ್ ವರ್ಕ್ ಮಾಡ್ಕೊಂಬಂದ್ರೆ ನಿಮ್ದು ಅದೇ ಅಮೌಂಟ್ ಆರಾಮಾಗಿ ಆಗ್ಬಿಡುತ್ತೆ. ನಿಮ್ಗೆ ಬೇಗ ಮನೆಗೆ ಬರ್ತೀರಾ, ಫ್ಯಾಮಿಲಿ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋದು ಈವ್ನಿಂಗು. ನೀವು ಫುಡ್ ಡೆಲಿವರಿ ಅಂದರೆ ನೈಟ್ ಕಂಪಲ್ಸರಿ ಡಿನ್ನರ್ ಟೈಮ್ ಅಟೆಂಡ್ ಮಾಡಲೇಬೇಕು. ಆ ಟೈಮಲ್ಲಿ ನೀವು ಬಿಟ್ಟರೆ ನಿಮ್ಗೆ ಇನ್ಸೆಂಟಿವ್ ಕವರ್ ಮಾಡೋಕ್ಕಾಗಲ್ಲ. ಹಂಗಾಗಿ ತುಂಬ ಕಷ್ಟ. ನಿಮ್ಮ ಫ್ಯಾಮಿಲಿಗೆಲ್ಲ ಟೈಮ್ ಕೊಡೋಕ್ಕಾಗಲ್ಲ. ಮನೆಯಲ್ಲಿ ಎನಿ ಟೈಮ್ ನಿಮ್ಮ ಡ್ಯೂಟಿಲೇ ಕಳೆದೋಗ್ಬಿಟ್ಟಿರುತ್ತೆ 15 ಅವರ್. ನಿಮಗೆ ಇನ್ನು ಬಂದು ಇನ್ನು ನೀವು ರೆಸ್ಟ್ ಮಾಡೋದು ಯಾವಾಗ, ನಿದ್ದೆ ಮಾಡೋದು ಯಾವಾಗ ಹೇಳಿ. ಅದಕ್ಕಾಗಿ ಫುಡ್ ಡೆಲಿವರಿಲಿ ತುಂಬ ಕಷ್ಟ ಇದೆ. ಆದಷ್ಟು ಬೈಕ್ ಟ್ಯಾಕ್ಸಿನೇ ಫಾಲೋ ಮಾಡಿ, ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗೆ ಅನಿಸಿದ್ದೆ ನಾನು ಹೇಳಿದ್ದೀನಿ. ಯಾಕೆಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಕೋವಿಡ್ ಟೈಮಲ್ಲಿ ಎಲ್ಲ ಅನುಭವಿಸಿದ್ದೀವಿ ಎಲ್ಲ ಥರ. ಹಂಗಾಗಿ ನಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ಕೊಂಡಿದ್ದೀವಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ಪದೇ ಪದೇ ಇದೇ ಥರ ವೀಡಿಯೋಗಳು ಬಿಡ್ತಾ ಇರ್ತೀವಿ. ಡೆಲಿವರಿ ಫೀಲ್ಡ್ ಬಗ್ಗೆ ಯಾವ್ದು ಚೆನ್ನಾಗಿದೆ, ಹೆಂಗೆ, ಇದರಿಂದ ಏನು ಬೆಸ್ಟು ಅಂತ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಾಯ್.